ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗೆ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ಕೊಡತ್ತೀನಿ. ಮೊದಲು ನಾನು 3 ಬೌಲ್ ಅಕ್ಕಿ ತೊಗೊಂಡೀನಿ. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕೀನಿ. ಇನ್ನೊಂದು ಪಾತ್ರೆಗೆ 1 ಬೌಲ್ ಉದ್ದಿನಬೇಳೆ ಹಾಕೀನಿ. 3 ಬೌಲ್ ಅಕ್ಕಿ ತೊಗೊಂಡಾಗ 1 ಬೌಲ್ ಉದ್ದಿನಬೇಳೆ ಹಾಕೋಬೇಕು. ಇದನ್ನು ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಬಸ್ಕೊಂಡು ಅಕ್ಕಿ ಮುಳುಗೋ ಥರ ನೀರು ಹಾಕಿ ಇದನ್ನು 5 ರಿಂದ 6 ತಾಸು ನೆನೆಯಕ್ಕಿಟ್ಟಿದ್ದೆ. ಇವಾಗ ಹಿಟ್ಟು ರುಬ್ಬೋ ಟೈಮ್ ಒಳಗಡೆ 2 ಮುಟ್ಗಿ ಅವಲಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅಕ್ಕಿ ಮತ್ತು ಉದ್ದಿನಬೇಳೆ ಜೊತೆಗೆ ಅವಲಕ್ಕಿನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿರಿ, ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕದ. ಇದನ್ನು ಓವರ್ನೈಟ್ ನೆನೆಯಾಕಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಕ್ಕೆ ಸಾಲ್ಟ್ ಮತ್ತು ಸೋಡಾ ಹಾಕ್ಕೊಳತ್ತೀನಿ. ಇನ್ನು 1 ತಾಸು ಅಥವಾ 2 ತಾಸು ಐತಿ ದೋಸೆ ಹಾಕೊಳ್ಳೋದು ಅಂದಾಗ ಮುಂಚೆನ ಇದನ್ನು ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಚಟ್ನಿಗೆ ಅಂಥೇಳಿ ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಂಡು ಅರ್ಧ ಕಪ್ ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಬೇಕಿದ್ರೆ ನೀವು ಪುಟಾಣಿ, ಶೇಂಗಾನೂ ಹಾಕ್ಕೋಬೋದು ಚಟ್ನಿಗೆ. ಇವಾಗ ಆಲೂ ಪಲ್ಯ ರೆಡಿ ಮಾಡ್ಬೇಕಂತ ಹೇಳಿ ಆಲೂನ ಕುದಿಸ್ಕೊಂಡಿದ್ದೆ. 3 ರಿಂದ 4 ಸೀಟಿ ಒಳಗಡೆ ಆಲೂನ ಕುದಿಸ್ಕೋಬೇಕು ಕುಕ್ಕರಿಗೆ ಹಾಕ್ಕೊಂಡು. ಆಲೂನೆಲ್ಲ ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಳತ್ತೀನಿ. ಸ್ಮ್ಯಾಶ್ ಮಾಡಿದ್ರೆ ಪಲ್ಯ ಸರಿಯಾಗೋದಿಲ್ಲ ಅಂಥೇಳಿ ಕಟ್ ಮಾಡ್ಕೊಳತ್ತೀನಿ. ಇವಾಗ ಆಲೂ ಪಲ್ಯಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಟೊಮೆಟೊನೂ ಹೆಚ್ಕೊಂಡೀನಿ. ಇದನ್ನು ಒಗ್ಗರಣೆ ಹಾಕ್ಕೊಳತ್ತೀನಿ. ಈಗ ಬಾಳ್ಗಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚಟಪಟ ಅನ್ನಿಸಿ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಡೆನೆ ಇಟ್ಕೊಂಡು ಇದಕ್ಕೆ ಅರಿಶಿನ ಪುಡಿ, ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡೀನಿ. ಬೇಕಿದ್ರೆ ಗರಂ ಮಸಾಲ ಹಾಕ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಹಾಕ್ಕೊಂಡೀನಿ. ಚಲೋ ತಂಗ ಮೀಡಿಯಮ್ ಫ್ಲೇಮ್ ಒಳಗಡೆ ಫ್ರೈ ಮಾಡ್ಕೋಬೇಕಿದ್ನೆಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಇದನ್ನು ಚಲೋ ತಂಗ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂ ಪಲ್ಯ ರೆಡಿ ಆಯ್ತು. ಈಗ ದೋಸೆ ಹಾಕ್ಕೊಳ್ಳೋಕೆ ಹಿಟ್ಟು ನೋಡ್ರಿ ಯಾವ ಥರ ಉಬ್ಬೈತಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ತೆವೆ ಕಸಕ್ಕಿಟ್ಟೇನಿ ದೋಸೆ ಹಂಚ. ಈಗ ಉಳ್ಳಾಗಡ್ಡಿನ ಅರ್ಧ ಕಟ್ ಮಾಡ್ಕೊಂಡು ಫೋರ್ಕ್ ಚುಚ್ಚಿ ಈ ಥರ ಮಾಡಿ ಇಟ್ಕೊಂಡೀನಿ. ಹಂಚಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಉಳ್ಳಾಗಡ್ಡಿ ತೊಗೊಂಡು ಹಂಚು ಪೂರ್ತಿ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ನೋಡ್ರಿ, ಈ ಥರ ಹಂಚು ಪೂರ್ತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಈಗ ದೋಸೆ ಹಾಕ್ಕೊಳತ್ತೀನಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ, ಸೈಡಿಗೆ ಮೇಲ್ಗಡೆ ಎಲ್ಲ. ಇವಾಗ ಹಂಚಿಂದ ಇದನ್ನು ತಗೊಂಡು ಪ್ಲೇಟಿಗೆ ಆಲೂ ಪಲ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ. ನೀವು ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.